ನಿರಂತರ ಸುದ್ದಿ. ಈ ವಿಠಲ ಗೌಡನಿಗೆ ಮತ್ತು ಸಂತೋಷನಿಗೆ ಅನ್ಯೋನ್ಯ ಸಂಬಂಧ ಇತ್ತು, ಕಾಂಟ್ರಾಕ್ಟ್ ಇತ್ತು. ಇದು ವಿಠಲ ಗೌಡನಿಗೆ ಸರಿಯಾದ ವ್ಯವಸ್ಥೆ ಮಾಡಿ ಬಾಯಿ ಬಿಡಿಸಿದ್ರೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಅವನ ಅಂಗಡಿಯಿಂದ ಅವನ ಹೋಟ್ಲಿಂದಲೇ ಡೈಲಿ ಮೂರು ಊಟ ಅವನ ಭಾರತದಲ್ಲಿ ಮಟ್ಟ ಹೋಗ್ತಿದ್ದ ಮಲ್ಪನಾಜಿ ಮುಳು ಅಂತ ಪರಿಚಯದವನಲ್ಲ, ಅವನು ಪಾಂಗಲವನು ಯಾರು ಅವಳು ಹೇಳಿದಂತೆ 6 ಜನರ ಅಡ್ರೆಸ್ ಕೇಂದ್ರ ಯಾಕೆ ಉಂಟು ಅಂತ ಹೇಳಿದ್ರು. ಅಂತವರನ್ನು ಇವನು ಅವರೆಲ್ಲ ಜುಜಿಬಿಗಳು ಅವರೆಲ್ಲ ದುಡ್ಡಿಗೆ ಬರುದು ಅಂತ ಹೇಳ್ತಾರೆ. ಇವ ಏನ್ ಮಾಡುದು ಈಗ? ಪಾಪ ಅವರೆಲ್ಲ ಹೇಳಿದ್ರು ಮೈಸೂರಿನ ಬರ್ತಾರೆ ಮರ ನಮ್ಮಲ್ಲ ಲೀಡರ್ ಅಂತ ಹೇಳಿ ನಾವು ಅವರನ್ನು ಪುಕ್ಲಾಯಿಸಿ ಇದು ಮಾಡಿ ಅಲ್ಲಿ ಕುಂದಾಪುರ ಸೆಟ್ರುಗಳು ಅವರು ಇವರಲ್ಲಿ ಪೂಜಾರಿಗಳೆಲ್ಲ ಹೇಳಿ ನಾವು ಪುಕ್ಲಾಯಿಸಿ ಬಾರಿ ದೊಡ್ಡವರು ಅಂತ ಮತ್ತೆ ಸಂಘಟನೆ ಇವರು ನೋಡುವಾಗ ಹಾಗೆ ಕಾಣ್ತದಲ್ಲ. ಅವರು ಪಾಪ ಬಿಲ್ಲು ತಗೊಳ್ಳೋದಿಲ್ಲ. ಈ ವಿಠಲ ಗೌಡನಿಗೆ ಮತ್ತು ಸಂತೋಷನಿಗೆ ಅನ್ಯೋನ್ಯ ಸಂಬಂಧ ಇತ್ತು, ಕಾಂಟ್ರಾಕ್ಟ್ ಇತ್ತು. ಇದು ಸತ್ಯ ವಿಷಯ. ಯಾಕೆಂತ ಹೇಳಿದ್ರೆ ಈ ಯುವ 6 ತಿಂಗಳು ಹೋಟ್ಲಲ್ಲಿ ಕೆಲಸ ಮಾಡೋದಂತೆ. ಯಾರು? ಸಂತೋಷರಾವ್. 6 ತಿಂಗಳು ಎಲ್ಲಾದ್ರೂ ಹೋಟೆಲಲ್ಲಿ ಕೆಲಸ ಮಾಡಿ ಅದರಲ್ಲಿ ಬಂದ ದುಡ್ಡನ್ನು ತಗೊಂಡೋಗಿ ಎಲ್ಲಾದ್ರೂ ಒಂದು ಕಡೆ ಇರೋದು. ಯಾಕಂತ ಹೇಳಿದ್ರೆ ಕಾರ್ಕಳ ಬಾಹುಬಲಿ ಬೆಟ್ಟದಲ್ಲಿ ಎಷ್ಟೋ ಸಮಯದಲ್ಲಿ ಇದ್ದ ನಮಗೆ ಗೊತ್ತಿದ್ದಾಗೆ, ಬೇರೆ ಬೇರೆ ಕಡೆಯಲ್ಲಿ ಎಲ್ಲ ಎಷ್ಟೇ ಇದ್ದ, ಅಲ್ಲಿ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಬಂದು ಮಣ್ಣ ಸಂಕದ ಹತ್ರ ಅದೇ ಏನು ನೇಚರಪತಿ ಸ್ವಲ್ಪ ಮುಂದೆ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ %8.5 ಆಕರ್ಷಕ ಬಡ್ಡಿ ಹಾಗೂ ₹1200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105, ಟೋಲ್ ಫ್ರೀ ನಂಬರ್ 1800123296. ಷರತ್ತುಗಳು ಅನ್ವಯ. ಆ ತೋಡಿನ ಆ ಕಡೆ ಡೇರ್ ಹಾಕಿದ್ದವು. ಡೇರ್ ಹಾಕಿದ್ದ ಯಾಕೆಂತ ಹೇಳಿದ್ರೆ ಇದು ವಿಠಲ ಗೌಡನಿಗೆ ಸರಿಯಾದ ವ್ಯವಸ್ಥೆ ಮಾಡಿ ಬಾಯಿ ಬಿಡಿಸಿದ್ರೆ ಗೊತ್ತಾಗ್ತದೆ. ಯಾಕೆಂತ ಹೇಳಿದ್ರೆ ಅವನ ಅಂಗಡಿಯಿಂದ ಅವನ ಹೋಟ್ಲಿಂದಲೇ ಡೈಲಿ ಮೂರು ಊಟ ಅವನ ಭಾರತದಲ್ಲಿ ಮಟ್ಟ ಹೋಗ್ತಿದ್ದ. ಈ ಹುಡುಗಿ ನೇತ್ರಾವತಿಯಲ್ಲಿ ಇಳಿದು ಅವರ ಹೋಟ್ಲಲ್ಲಿ ಹೋಗಿ ಏನ ತಿಂಡಿ ತಿಂದು ಅವ್ರು ಹೋಗುದು. ಇವನು ಅದಕ್ಕಿಂತ ಒಂದು 5 ದಿವಸ ಮೊದಲು ಹೋಗಿದಷ್ಟೇ 3 ಊಟ ಪಾರ್ಸಲ್ ತಗೊಂಡು. ಅದು ಕೂಡ ಮೆಸೇಜ್ ಇದೆ. ಆದ್ರೆ ಆ ಹುಡುಗಿಯನ್ನು ತಗೊಂಡೋಗ್ಬೇಕು. ನಿಮಗೆ ಗೊತ್ತಿರ್ಬೋದು ಅವನು ಆ ಟೈಮಲ್ಲಿ 100-150 ಇದು ಹೊಡಿತಿದ್ದಂತೆ, ಅಂದ್ರೆ ಪಕ್ಷಿ ಹೊಡಿತಿದ್ದ. ಅವನು ಒಬ್ಬ ಕರಾಟ ಮ್ಯಾನು, ಅವನು ಹೊಡಿತಾ ಇದ್ದ. ಈ ರೀತಿ ಅವನು ಅದನ್ನಲ್ಲಿ ತಗೊಂಡು ಬರ್ಬೇಕಂತ ಆದ್ರೆ ಆ ಹುಡುಗಿ ಚಿಕ್ಕ ಹುಡುಗಿ, ಆ ಹುಡುಗಿಯನ್ನು ಹಿಡಿಲಿಕ್ಕೆ ಎಷ್ಟು ಹೊತ್ತು ಹಿಡಿದ ಕೂಡಲೇ ಆ ಹುಡುಗಿದು ಪ್ರಾಣ ಹೋಗಿಯೇ ಇರ್ತದೆ, ಗ್ಯಾರಂಟಿ. ಅದು ನಾನೊಂದು ತಿಳಿದಾಗೆ. ಯಾಕೆಂತ ಹೇಳಿದ್ರೆ ಒಬ್ಬ ಬಾಡಿದ್ದವನು ಆ ಇದ್ರಲ್ಲಿ ನೋಡಿ, ಇದು ಎಷ್ಟು ಒಂದು ಕ್ರೂರ ವ್ಯವಸ್ಥೆ ಅಂತ ಹೇಳಿದ್ರೆ 24 ಗಂಟೆ ಅಲ್ಲಿ ಗಾಡಿಗಳು ಓಡಾಡುದು ನೋಡಿ. ಆ ಸಮಯದಲ್ಲಿ ಗಾಡಿಯೇ ಇಲ್ಲ, ಗೊತ್ತೇ ಇಲ್ಲ ಆ ಹುಡುಗಿ ಹೋಗುವಾಗ. ಆದ್ರೆ ನನಗೆ ಇನ್ನೊಂದು ಮೆಸೇಜ್ ಬಂತು. ಯಾರೋ ಒಬ್ಬ, ನನಗೆ ಸ್ಪಷ್ಟ ಗೊತ್ತಿಲ್ಲ, ಯಾಕೆಂದ್ರೆ ನನಗೆ ಆರೋಗ್ಯ ಸರಿ ಇಲ್ಲದ ನಾನು ಹೇಳಿದಲ್ಲ ನಿಮ್ಮಲ್ಲಿ ನಾನು ಅಲ್ಲಿ ಇದ್ದಂತೆ. ನನಗೆ ಆವಾಗ ಅದೊಂದು ಸ್ಪಷ್ಟ ವಿಷಯ ಗೊತ್ತಾಗಿರ್ತದೆ. ಒಬ್ಬ ಛತ್ರದ ಹುಡುಗ ಬೈಕಲ್ಲಿ ಬರುವಾಗ ಅವನಲ್ಲಿ ಮಾತಾಡ್ತಿದ್ರಂತೆ ಈ ಹುಡುಗಿ. ಅವನು ಕೇಳಿದಂತೆ ಇದಾಯ್ತ ಮಲ್ಪನಾಜಿ ಮುಳು ಅಂತ, ಪರಿಚಯದವನಲ್ಲ, ಅವನು ಪಾಂಗಲವನು ಯಾರು ಅವಳು ಹೇಳಿದಂತೆ 6 ಜನರ ಅಡ್ರೆಸ್ ಕೇಂದ್ರ ಯಾಕೆ ಉಂಟು ಅಂತ ಹೇಳಿದ್ರು. ಅವ ಓದುಗಳು ಇವನನ್ನು ಹೇಳ್ದು ಇವನು ಅಲ್ಲಿ ಅಂದ್ರೆ ದೊಡ್ಡ ಮರ ಉಂಟು ನೋಡಿ, ಬೇಕಾದ್ರೆ ಆ ಮರ ಅದ ಇದಾಗುವಾಗ ಪುಂಜದಲ್ಲಿ ಎದುರಡಿ ಗಾಡಿ ಬರ್ಲಿಲ್ಲ, ಇವಳ ಟಪ್ಪ ಎಳ್ದು ಹಾಕಿದ್ದಾನೆ. ಅವನ ಶಕ್ತಿ ಸಹ ಉಂಟು. ಅವಳು ಅಷ್ಟು ಬಾಡಿ ಇದ್ದವಳು ಅಲ್ಲ ಹುಡುಗಿ. ಆ ನಂತರದ ಘಟನೆ ನಿಮಗೆ ಗೊತ್ತಿದೆ. ಒಂದು ವಿಷಯ ನೋಡಿ, ಇವರು ಇಷ್ಟೆಲ್ಲ ಮೈಸೆಟ್ಟಿ ಅವರೆಲ್ಲ ಅಪವಾದಗಳು ಹಾಕಿದ್ದು ಇಷ್ಟವರೆಗೆ ನಿಮಗೆ ಗೊತ್ತಿದೆ, ಏನೆಲ್ಲ ಅಪವಾದಗಳು ಹಾಕಿದ್ದಾರೆ. ನಾನು ಕೇಳುದು, ಅವಳನ್ನು ಎತ್ಕೊಂಡೋಗಿ ಎಲ್ಲೋ ರೆಸಾರ್ಟ್ ಅಲ್ಲಿ ರೇಪ್ ಮಾಡಿದ್ರು ಸ್ವಾಮಿ. ಅದು ಏನು ಲೋಕಲ್ ಪಾಂಗಲದ ಒಳಗಿನ ರೋಡ್. ಆ ಒಳಗಿನ ರೋಡಲ್ಲಿ ಕೂಡ ನೀವು ಇವಾಗ ನೋಡಿದ್ರೆ ದಿವಸಕ್ಕೆ 10 ನಿಮಿಷಕ್ಕೆ 25 ಗಾಡಿ ಬರ್ತದೆ. ಸರಿ, ಸಾಯಂಕಾಲ ಇಲ್ಲ ಅಂತ ಗೊತ್ತಾಯ್ತು. ಎಲ್ಲ ಇವರು ಅದಕ್ಕೆ ಬೇಕಾದಂತ ಸಂಬಂಧಪಟ್ಟಂತ ವ್ಯವಸ್ಥೆಗಳನ್ನೆಲ್ಲ ಅವರು ಮಾಡಿದ್ದಾರೆ. ಏನು ಯಾರಿಗೆ ತಿಳಿಸಬೇಕು ಏನ್ ನೋಡಿ ಸ್ವಾಮಿ. ಅವರು ಒಂದು ಮಾತು ಹೇಳಿದ್ರು, ಹೆಗಡೆಯವರ ತಮ್ಮ ಅಥಮಾರೆ ನಿನ್ನ ಮಗಳು ಭಾರಿ ಶೋಕುಲ್ಲ ಮರ ಹಾಗೆ ಹೇಗೆ ಅಂತ ಹೇಳಿದ್ರಂತ. ಸರಿ, ನಾನೊಂದು ವಿಷಯ ಹೇಳ್ತೇನೆ. ಒಬ್ಬ ದನಿಗಳಂತ ಹೇಳುವುದು ನಾವು ಅಂತ ಹೇಳುವಂತ ಅವರು ಹೋಯ್ತು ಕೇಳುವುದು ಒಂದು ಪದ್ಧತಿ ಇದೆ. ಅಲ್ಲಿ ಸೋಕಿತ್ತಲ್ಲ ಮರ,
ಯಾಕೆ ಅಂತ ಹೇಳಿದ್ರೆ ಈಗಿನ ಸಂದರ್ಭ ಹಾಗೆ ಇದೆ. ಯಾರೋ ಮುಸ್ಲಿಮರೊಟ್ಟಿಗೆ ಓಡಿ ಇರ್ಬೋದಾ, ಅಲ್ಲ ಏನಾದ್ರೂ ಆಗಿರ್ಬೋದಾ, ಅಂದ್ರೆ ಅವ್ರು ನೋಡಿರುವುದಿಲ್ಲ ಅಲ್ಲ ಈ ಹುಡುಗಿಯನ್ನು. ಈಗ ಎಲ್ಲಾ ಊರಿನ ಅಲ್ಲಿ ನಿಮಗೆ 10,000 ಜನ ಇದ್ದಾರೆ ನಾವು ಧರ್ಮಸ್ಥಳ ಗ್ರಾಮದಲ್ಲಿ. 9,500 ವೋಟರ್ಸ್ ಇದ್ದಾರೆ, 10,000 ಜನ ಇದ್ದಾರೆ. ಯಾಕೆಂತ ಹೇಳಿದ್ರೆ ಬೇರೆ ಕಡೆಯಿಂದ ಬಂದವರು ಅಲ್ಲಿ ಕೆಲಸಕ್ಕೆ 1,000 ಎಷ್ಟು ಜನ ಇರ್ಬೋದು, 2,000 ಜನ. ಎಲ್ಲರದ್ದು ಮನೆಯದ್ದು ವ್ಯವಸ್ಥೆ ಅವ್ರಿಗೆ ಗೊತ್ತಿರ್ತದ? ಗೊತ್ತಿರುದಿಲ್ಲ. ಅವಾಗ ಅವರೊಂದು ಮಾತು ಹೇಳಿರ್ಬೋದು, ಸೋಕಿದ್ದಲ್ಲ ನಮ್ಮರ. ಅವಾಗ ಅವ್ರ ಪಾಪ ಅವ್ರಿಗೊಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇದನ್ನು ಅವ್ರು ತಪ್ಪು ನೆನೆಸಿಬಿಟ್ಟು ಅವ್ರು ಏನೇನೋ ಮಾತಾಡಿದ್ರು. ನಮ್ಮ ಲೆಕ್ಕದಲ್ಲಿ ಅಂದ್ರೆ ಹಿಂದೂ ಧರ್ಮದಲ್ಲಿ ಕೆಲವರೆಲ್ಲ ಹೇಗೆ ಅಂತ ಹೇಳಿದ್ರೆ ಶುದ್ಧಾಚಾರ ಆದ ನಂತರ, ಅದು ಕೆಲವರು 3 ದಿವಸದಲ್ಲಿ ಮಾಡ್ತಾರೆ, ಕೆಲವರು ಎಲ್ಲ ಶುದ್ಧಾಚಾರ ಮಾಡ್ತಾರೆ, ಶುದ್ಧ ಅಂತೇಳಿ. ಆ ಶುದ್ಧ ಆದ ನಂತರ ಅವ್ರು ಏರಿಯಾ ಬೇಜಸ್ಸಿಗೆ ಹೋಗ್ಬೋದು, ಆ ನಂತರ ಅಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದು ಹೇಗಿದ್ರೆ ನಮ್ಮ ದೈವಸ್ಥಾನದಲ್ಲಿ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಲೆಕ್ಕದಲ್ಲಿ 11ರ ನಂತರ ಹೋಗ್ಬೋದು, 16ಕ್ಕೆ ಇದೆಲ್ಲ ಕಾರ್ಯಕ್ರಮ ಆದ ನಂತರ ಎಲ್ಲಿ ಬೇಕಾದ್ರೂ ಹೋಗ್ಬೋದು. 11ರ ನಂತರ ಸ್ವಲ್ಪ ಏನಾದ್ರೂ ಇದು ಮಾಡ್ಬೋದು, ಅಂದ್ರೆ ಈ ಹತ್ತಿರದ ಮನೆಗೆಲ್ಲ ಹೋಗ್ಬೋದು. 16ರ ನಂತರ ದೇವಸ್ಥಾನಕ್ಕೆಲ್ಲ ಹೋಗ್ಬೋದು. ಅದು ಇದು ನೀವು ಹೇಳಿದಾಗೆ ನನಗೆ ಸಹ ಅದೊಂದು ಸ್ವಲ್ಪ ಡೌಟ್ ಇದೆ. ಸುಳ್ಳು ಹೇಳಿರ್ಬೋದು ಅಂತ ಹೌದು, ಡೌಟ್ ಇದೆ, ಜನರಿಗೆ ಭಾವನೆ. ಅಂದ್ರೆ ಅವ್ರು ಹೇಳುದೆಲ್ಲ ಹೇಳಲಿಕ್ಕೆ ಸುಳ್ಳೇ ಅಲ್ಲ, ಅದನ್ನೆಲ್ಲ ನಾವು ಅದನ್ನು ಕಂಪ್ಲೀಟ್. ಯಾಕಂದ್ರೆ ಅಂದ್ರೆ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂತ ಆದ್ರೆ ಎಷ್ಟು ಹೋರಾಟಗಳಾಗಿದೆ. ಯಾರು ಮೈಸೂರು ಹೋರಾಟ ಮಾಡಿಲ್ವಾ? ಎಂತೆಂತ ಹೋರಾಟ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಒಂದು ಕಡೆಯಿಂದ ಅವರು ದೇವಸ್ಥಾನಕ್ಕೆ ಅಲ್ಲಿ ಅವತ್ತೊಬ್ರು ಯಾರ ದಲಿತರು ಓಂ ಫ್ಲಾಗ್ ಅನ್ನು ಒತ್ತಿಸಿದ್ರು ಅಂತೇಳಿ ಅದನ್ನು ಸರಿಯಾಗಿ ಪ್ರತಿಭಟನೆ ಸಂಘಟನೆ ಅವರು ಮಾಡಲಿಲ್ಲ ಅಂತೇಳಿ ಅವರ ಸಂಘಟನೆ ಪರವಾಗಿ ಅವರು ಮೈಕಿಟ್ಟಲ್ಲಿ ಅದೇ ಇದರಲ್ಲಿ ಬೇಕಾದೆಲ್ಲ ಬೈದ್ರು. ಅಲ್ಲಲ್ಲ, ಇಲ್ಲಿ ಬೆಳ್ತಂಗಡಿ ಇದರಲ್ಲಿ ಅಂದ್ರೆ ಯಾವುದೇ ದೇವಸ್ಥಾನವನ್ನು ಮುಟ್ಟಿದ್ರೆ, ಅಲ್ಲ ಯಾವುದೇ ಕೇಸರಿ ಫ್ಲಾಗ್ಗಳನ್ನು ಒತ್ತಿಸಿದ್ರೆ ಇನ್ನು ಮುಂದಕ್ಕೆ ಮೈಸೆಟ್ಟಿ ಸತ್ತಿದ್ದಾನಂತ ಯೋಚನೆ ಮಾಡಬೇಡಿ, ನಿಮ್ಮ ಮೇಲೆ ಹೋರಾಟ ಮಾಡ್ಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳುವಂತ ಘಂಟಘೋಷವಾಗಿ ಭಾಷಣ ಮಾಡಿದ್ರು. ಆನಂತರ ಎಂತ ಹೇಳಿದ್ರು? ಈಗಿನ ಪರಿಸ್ಥಿತಿ ಏನಾಗಿದೆ? ದೇವಸ್ಥಾನವನ್ನು JCB ತಗೊಂಡೋಗಿ ದೂಡುವಂತ ವ್ಯವಸ್ಥೆ. ಅವರ ಜನರಲ್ಲಿ 1 ಲಕ್ಷ ಜನ ತಗೊಂಡೋಗಿ ಧರ್ಮಸ್ಥಳವನ್ನು ಉಡಿ ಮಾಡಿ ಗುಂಡ ಒಂದಿ ಬುಡ್ದು ಬಾಕಿ ಎಲ್ಲವನ್ನು ಯಾರಿಗಾದ್ರೂ ಪಾಪದವರಿಗೆ ಕೊಡುವಂತ ಹೇಳುವಂತ ಪರಿಸ್ಥಿತಿಗೆ ಈ ಕ್ಷೇತ್ರವನ್ನು ಅವಹೇಳನ ಮಾಡುವಂತ ಅವರ ಜನವೇ ಅಲ್ವಾ? ಹಾಗಾದ್ರೆ ಧರ್ಮವೇ ಏನು ಅವರಿಗೆ ಸಂಘಟನೆ ಕೊಟ್ಟಂತ ಜವಾಬ್ದಾರಿ ಎಲ್ಲಿ ಅವ್ರು ಯಾಕೆ ತಪ್ಪಿ ಹೋಗುದು? ಅವ್ರಿಗೆ ಗೊತ್ತಿಲ್ವಾ? ಸೌಜನ್ಯನ ಕೆಲಸವನ್ನು ಸೌಜನ್ಯ ರೀತಿಯ ತಗೊಂಡೋಗಿ ಅದರಲ್ಲಿ ಬೇರೆ ಬೇರೆ ಅಸಹಜ ಸಾವುಗಳೆಲ್ಲ ಆಗಿದೆ ಅಂತ ಹೇಳಿದ್ರೆ ಅದನ್ನು ಪರಿಶೀಲನೆ ಮಾಡಲಿ. ಅದು ಇದಕ್ಕೆ ಹೋಲಿಸುವುದಲ್ಲ. ನನ್ನ ಲೆಕ್ಕದಲ್ಲಿ ಇದಕ್ಕೆ ಹೋಲಿಸಿ ಮಾತಾಡಬಾರ್ದು. ಅವರು ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂತಾದ್ರೆ ಅವತ್ತು ನೋಡಿ, ಮೊನ್ನೆ ಅವರು ಆ ಕಾರ್ಯಕ್ರಮ ಮಾಡಿದ್ರು, ಎಲ್ರಿಗೂ ಹೇಳಿದಾರಂತೆ 450ರಿಂದ 500 ಕ್ವಿಂಟಲ್ ಅಕ್ಕಿ ಬೇಕು ನನಗೆ, 2.5 ಲಕ್ಷ ಜನ ಸೇರ್ತಾರೆ ಅನ್ನದಾನ ಮಾಡ್ಲಿ, ಅವರಿಗೆ ಇದು ಮಾಡಿ ಕೊಡ್ಲಿಕ್ಕೆ, ಮಧ್ಯಾಹ್ನದ ಹೊತ್ತಿಗೆ ಅನ್ನ ಮಾಡಿ ಕೊಡ್ಲಿಕ್ಕೆ. ನಮಗೆ ಎಷ್ಟು ಸೇರಿದೆ? 1,000ರಿಂದ ಮೇಲೆ ಕ್ವಿಂಟಲ್ ಅಕ್ಕಿ ಸೇರಿದೆ. ಏನ್ ಮಾಡಿದ್ರೆ ಅದನ್ನು? ಏನು ಹೇಳಿದ್ದಾರೆ? ಲೆಕ್ಕ ಇದೆ. ಹಾಗಾದ್ರೆ ಇದೇ ವ್ಯವಸ್ಥೆ ಅವರು ಎಲ್ಲರಿಗೂ ಅಂತ ಹೇಳಿದ್ರೆ ದುಡ್ಡು ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟ್ ಬಂದ್ರೆ ಫೋನ್ ಪೇ, ಆ ಪೇ, ಈ ಪೇ ಅಂತೆಲ್ಲ ಮಾಡಿದ್ರೆ ಅದು ಕೂಡ ಅಕೌಂಟಿಗೆ ಹೋಗುದು. ಅದನ್ನು ಕೂಡ ಅವರು ಹೇಳಿದ್ದಾರೆ, ಫೋನ್ ಪೇ ಮಲ್ಪಳಿ ಅರ್ಜೆಂಟಿಗೆಲ್ಲ ದುಡ್ಡು ಕೊಡಬೇಡಿ ಅಂತ ಹೇಳುವ. ಯಾಕಂದ್ರೆ ಅವ್ರ ಅಕೌಂಟಿಗೆ ಹೋಗ್ಬೇಕು. ಅಕೌಂಟ್ ಮೈಸೆಟ್ ಇದು ಸೌಜನ್ಯ ಅಂತ ಅಲ್ಲ, ಸೌಜನ್ಯನ ತಾಯಿದ್ದ ನೋಡಿ. ಇವತ್ತಿನವರೆಗೆ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಇರಲಿ, ಹಿಂದೂ ಜಾಗರಣ ವೇದಿಕೆ ಇರಲಿ, ಅಲ್ಲ ಸಂಘ ಪರಿವಾರ ಯಾವುದೇ ಇರಲಿ, ಯಾವುದೋ ಬಡ ಮನೆತನ ಬಡವರಿಗೆ ಎಷ್ಟೋ ಮನೆಗಳನ್ನು ಕಟ್ಟಿಕೊಟ್ಟಂತ ವಿಶ್ವ ಹಿಂದೂ ಪರಿಷತ್ತು ಎಲ್ಲ ಸಂಘಟನೆ. ಆ ಮನೆ ಕೊಡ್ಬೇಕು ಅಂತಾದ್ರೆ ಒಂದೇ ನಾವು ಸಂಘಟನೆಯ ಹೆಸರನ್ನು ಕೊಡ್ತೇವೆ, ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಅಕೌಂಟಿಗೆ ಹಾಕಿ ಅಂತೇಳಿ. ಇಲ್ಲ ಅಂತಾದ್ರೆ ಯಾರು ಅಲ್ಲಿ ಮನೆಯವರಿದ್ದಾರೆ ಅವರ ಹೆಸರನ್ನು ನಾವು ಕೊಡ್ತೇವೆ, ಅವರೇ ಇದಕ್ಕೆ. ಯಾಕಂದ್ರೆ ಕ್ಯಾನ್ಸರ್ ಪೇಷಂಟ್ ಇರ್ಬೋದು, ಕಿಡ್ನಿ ಪೇಷಂಟ್ ಇರ್ಬೋದು, ಎಲ್ಲರಿಗೂ ನಾವು ಇದು ಮಾಡ್ತಾರೆ. ಅದರ ಮೊದಲ ಭಾಗವನ್ನು ನಾವು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರಿಗೆ ಹೋಗಿ ನಾವು ಕೇಳ್ತೇವೆ, ಹೀಗೆ ಒಂದು ಪ್ರಾಬ್ಲಮ್ ಇದೆ. ಎಷ್ಟೋ ಜನರಿಗೆ 25,000 50,000 ಕಿಡ್ನಿ ಪೇಷಂಟ್ಗಳೆಲ್ಲ ಕೊಟ್ಟಿದ್ದಾರೆ. ಆಕ್ಚುಲಿ ಎಲ್ಲಿಗೆ ಹೋದ್ರೆ ನಮಗೆ ನಾವು ವರ್ಷದಲ್ಲಿ ಒಂದು 30-35 ಜನ ಅಲ್ಲಿ ಕರ್ಕೊಂಡು ಹೋಗ್ತೇವೆ. ಮತ್ತೆ ನಾವು ಭಿಕ್ಷೆ ಬಿಡ್ತೇವೆ, ಅವ್ರ ಎದುರುಗಡೆ ಭಿಕ್ಷೆ ಬಿಡ್ತೇವೆ, ಹಿಂದುಗಡೆಯಿಂದಲ್ಲ. ಯಾರು ಅವರ 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 ಯಾರು ಸಂತ್ರಸ್ತರಿದ್ದಾರಲ್ಲ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಅವರ ಯಾರು ಮನೆಯವರಿದ್ದಾರೆ, ಅವರ ಹೆಂಡತಿಯ, ಅವರ ತಾಯಿಯ, ಅವರ ಮಗಳ, ಅವರ ಮಗನ
ಅವರಿಗೆ ಕರ್ಕೊಂಡೋಗಿ ಧರ್ಮಸ್ಥಳದಲ್ಲಿ ಕೇಳು. ದಿವಸಕ್ಕೆ 1 ಸಲ ಹೋಗಿ ಬಂದ್ರೆ 50,000. ಯಾಕೆಂತ ಹೇಳಿದ್ರೆ ಮೊನ್ನೆ ನಿಮಗೆ ಗೊತ್ತಿರ್ಬೋದು, ನಮ್ಮ ಒಬ್ಬ ಹುಡುಗನಿಗೆ ಆಕ್ಸಿಡೆಂಟ್ ಆಯ್ತು. ನನ್ನ ಮಿಸಸ್ ನನ್ನ ಕೇಳಿದ್ರು, ಪಾಪ ನಾವು ಒಂದು 5-6 ಜನ ಅವರ ತಾಯಿ ಬರ್ತಾರಂತೆ, ಕೋಮದಲ್ಲಿ ಇದ್ದಾರಂತೆ, ದುಡ್ಡಿಲ್ಲ, ಕಷ್ಟದಲ್ಲಿದ್ದ, ಹೆಗ್ಡೆಯವರು ಇಷ್ಟು ಕೊಟ್ಟಿದ್ದಾರೆ, ಇನ್ನೂ ಸಹ ಅವರಿಗೆ ಒಂದು 5-6 ಲಕ್ಷ ಬೇಕಂತ ಹೇಳುವಾಗ, ಹೋಗಿ ಮಾರ್ರೆ, ನೀನು ಒಬ್ಳು ಹೋಗುದಲ್ಲ, ನಿಮ್ಮ ಎಲ್ಲ ಲೇಡೀಸೇ ಹೋಗುದಲ್ಲ, ಹೋಗಿ 48,000 ಕಲೆಕ್ಷನ್ ಮಾಡಿದ್ದಾರೆ ಸ್ವಾಮಿ ಧರ್ಮಸ್ಥಳ ಖಾಲಿ ಅಂಗಡಿ ಒಳಗಡೆ, ಹೆಗ್ಡೆಯವ್ರದಲ್ಲ, ಅಂಗಡಿ ಒಳಗಡೆ. ಈ ರೀತಿಯ ಕೆಲಸಗಳಾದ್ರೆ ಮಾತ್ರ ಅಲ್ಲ ನಮಗೆ ಕೂಡ ಸತ್ಯತೆ ಗೊತ್ತಾಗುದು. ಯಾಕೆಂತ ಹೇಳಿದ್ರೆ ಆ ಮಹೇಶ್ ಶೆಟ್ಟಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೌಜನ್ಯನ ಹೋರಾಟ ಅದು ಅವ್ರಿಗೆ ಬೇಕಾದ್ರೆ 100 ಸುಳ್ಳಿಯಲ್ಲಿ ಒಂದು ಸತ್ಯ ಎಲ್ಲಿ, ಅದು ಬೇರೆ ವಿಷಯ. ಹೋರಾಟದಾಗೆ ಇರ್ಬೇಕು. ನನ್ನ ಲೆಕ್ಕದಲ್ಲಿ ಹೋರಾಟ ಅನ್ನೋದು ಅದು ಭಾಸ್ಕರನ ಹೋರಾಟ ಆಗ್ಬಾರ್ದು, ಮಹೇಶ್ ಶೆಟ್ಟಿ ಹೋರಾಟ ಆಗ್ಬಾರ್ದು. ಅದು ಮತ್ತಂದ್ರೆ ನೀವು ಹೇಳಿದಾಗೆ ದಂಧೆ ಅಂತ ಆಗ್ಬಾರ್ದು. ಯಾವ್ದ್ರಲ್ಲಿ ಯಾವ್ದು ದಂಧೆ ಇಲ್ಲ. ಕೇರಳದಿಂದ ಬಂದಂತ ಇವಾಗಲ್ಲ, 10-15 ವರ್ಷ ಮೊದಲು ಇದು ಬೆಳ್ತಂಗಡಿ ತಾಲೂಕಲ್ಲಿ ಒಂದು 10 ಕ್ರಿಶ್ಚಿಯನ್ ಅವರ ಒಳ್ಳೊಳ್ಳೆ ಕ್ರಿಶ್ಚಿಯನ್ ಅವರ ಮನೆಗೆ ಹೋಗಿ ಅವರಿಗೆ ಎಲ್ಲಿಯಾದ್ರೂ ಸ್ವಲ್ಪ ಆಚೆ ಈಚೆ ಜಾಗದ ಬ್ರಾಹ್ಮಣ ಇವನು ಎಂಟ್ರಾಗಿ ಅವ್ರಿಗೆ ಹೇಳುದು, ചേട്ടാ ಇಷ್ಟು ಕೊಟ್ರೆ ನಾನು ಅದನ್ನ ಜಾಗ ನಿನಗೆ, ಅವ ಎದುರಾಡೆ ಪಾಪ ವಾಪಸ್ಗೆ ಆಗ್ಬಿಡ್ತಾರೆ. ಮಹೇಶ್ ಶೆಟ್ರು ಬರ್ತೇನೆ ಮರ ನಿಕ್ಕೀತ್ ಎಂಕೀತ್ ಅಂತೇಳಿ ಮಲಯಾಳಿ ಅವನಿಗೆ ಏನ್ ಗೊತ್ತಿರುದಿಲ್ಲ. ಮಲಯಾಳಿ ಅವನ ಒಟ್ಟಿಗೆ ಅವರ ಒಂದು ಜನ, ಯಾಕಂದ್ರೆ ಅದನ್ನು ಡೀಲ್ ಮಾಡ್ಲಿಕ್ಕೆ ಇವ ಡೀಲ್ ಮಾಡಿದಂತ ಆಗ್ಬಾರ್ದಲ್ಲ. ಈ ರೀತಿಯ ವ್ಯವಸ್ಥೆಗಳು ಎಷ್ಟಾಗಿದೆ ಅಂತ ಹೇಳಲಿಕ್ಕೆ, ಮಹೇಶ್ ಶೆಟ್ಟಿ ತಾಲೂಕು ಆಫೀಸರ್ ಹೊರಗಡೆ ನಿಲ್ಲುದು ಗಾಡಿಯಲ್ಲಿ, ಅಲ್ಲೇ ದುಡ್ಡು ತಗೊಂಡು ಬರುದು. ಎಷ್ಟು ಕ್ರಿಶ್ಚಿಯನ್ ಅವರು, ಎಷ್ಟು ಕೇರಳದಲ್ಲಿ ಗೊತ್ತಿದೆಯಲ್ಲ, ಅಲ್ಲಿ ಒಂದು 20 ಸೆಂಟ್ಸ್ ಜಾಗ ಒಂದು 2 ಕೋಟಿಗೆ ಹೋದ್ರೆ, ಇಲ್ಲಿ ಪಾಪ ಅವ್ರು ಬಂದು 1.5 ಕೋಟಿಗೆ ಜಾಗ ತಗೊಂಡ್ರೆ ಅದು ಸ್ವಲ್ಪ ಏನಾದ್ರು ಸಮಸ್ಯೆ, ಅದು ಇವನೇ ಹೇಳುದು, ಒಂದು ಜಾಗ ಕೊಡು, ಈ ಮಲ್ತುಕೊಡು, ನೀನು ಮಾಡಿಕೊಡು, ಅದು ಮತ್ತೆ ಇವನೇ ಹೇಳುದು ಹಾಗೆ ಮಾಡು, ನಾನು ಕೊಡುದಿಲ್ಲ ಅಂತ ಹೇಳು ಅಂತ. ಅವ ಕೊಡುದಿಲ್ಲ ಅಂತ ಹೇಳುದು, ಇವ ಅದನ್ನು ಮಾತುಕತೆಗೆ ಹೋಗುದು, ಅಲ್ಲಿ ಡೀಲು ಕಮಿಷನ್. ಈ ರೀತಿಯ ವ್ಯವಸ್ಥೆ ಅವ್ರು ಮಾಡ್ಲಿಲ್ಲ ಅಂತ ಹೇಳಿ, ಅವರು ಮಹೇಶ್ ಶೆಟ್ಟಿ ಮಾಡ್ಲಿಲ್ಲ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಇತರ ವಿಷಯ ಮೊನ್ನೊಬ್ರು ನಿಮ್ಮ ಒಬ್ರು ಚಾನಲ್ ಅವ್ರು ಇನ್ನೊಬ್ರು ಕೇಳಿದ್ರು, ನಿಮ್ಮಲ್ಲಿ ಮೊದ್ಲೆಲ್ಲ ಈ ಭಾಸ್ಕರ್ ನಾಯ್ಕ ಇರ್ಲಿ, ಒಳ್ಳರ್ ಇರ್ಲಿ, ಅವರು ಇರ್ಲಿ, ಇವ್ರು ರವಿ ಇರ್ಲಿ, ಜಯಾನಂದ ಇರ್ಲಿ, ತುಂಬಾ ಲೀಡರ್ಸ್, ಈಗ ಯಾಕೆ ಅವ್ರು ಇಲ್ಲ ಅಂತ ಕೇಳಿದ್ರು. ಇಲ್ಲ ಅಂತ ಕೇಳುವಾಗ ಅದೆಲ್ಲ ಜುಜಿಬಿಗಳು. ಯಾರು ಇವನ್ನು ಒಳ್ರು ಆ ಸಮಯದಲ್ಲಿ ಭಾಸ್ಕರ್ ನಾಯ್ಕರು ಮತ್ತೆ ಒಳ್ರು ಇವನಿಗೆ ಯಾವ ಕೇಸ್ ಬೇಕಾದ್ರೆ ಹೇಗೆ ಹೋಗ್ಬೇಕು ಅಂತ ಬರೆದು ಕೊಡ್ತಿದ್ರು ಇವರು ಪಾಪ. ಯಾರು ಭಾಸ್ಕರ್ ನಾಯ್ಕರು ಮೊನ್ನೆ ಏಟಾಯ್ತು ನೋಡಿ, ಹೊಡೆದ್ರಲ್ಲ ಇವರು, ಅವರು ಪಾಪ ಅವಾಗ ಇದು ಮಾಡಿದ್ರು. ನಿನ್ನೆ 1-2-3 ಜನ ಹೇಳಿದ್ರು, ಭಾಸ್ಕರ್ ನಾಯ್ಕರು ಅವರೊಟ್ಟಿಗೆ ಇಲ್ವಾ ಅಂತ ಕೇಳ್ತಾ ಇದ್ರು. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಕೆಲವರಿಗೆ ಅಂತ ವ್ಯವಸ್ಥೆ ನೋಡಿ. ಅವ್ರು ಒಳ್ರು ಎಷ್ಟು ಪಾಪ, ಅವರ ಯಾವುದು ಲಾಯರ್ ಇದನ್ನೇ ಬಿಟ್ಟು ಅವರ ಕ್ಯಾನ್ಸಲ್ ಆಗಿದ್ದು ಇವನ ವಿಷಯದಲ್ಲಿ. ಇವರ ಇದನ್ನೇ ಆರ್ಗ್ಯುಮೆಂಟ್ ಮಾಡ್ಲಿಕ್ಕಿಲ್ಲದಂತ ಆಗಿತ್ತು. ಯಾರು ಕೋರ್ಟಿಗೆ ಹೋಗ್ಲಿಕ್ಕಿಲ್ಲ ಒಳ್ರು ಅಂತವ್ರನ್ನು ಇವನು, ಅವರೆಲ್ಲ ಜುಜಿಬಿಗಳು, ಅವರೆಲ್ಲ ದುಡ್ಡಿಗೆ ಬರುದು ಅಂತ ಹೇಳ್ತಾನೆ. ಇವ ಏನ್ ಮಾಡುದು ಈಗ? ನಾನು ಕೇಳುದು, ಇವರು ಈ ರೀತಿಯ ವ್ಯವಸ್ಥೆಗಳು ಮಾಡಿದರೆ ಸೌಜನ್ಯ ಹೋರಾಟ ಇದು ದುಡ್ಡಿಗೆ ಮಾತ್ರ ಅಂತ ಹೇಳೋದು ನಾನು. ಅದಕ್ಕೋಸ್ಕರ ಇವರು ಬಂದಂತ ದಾರಿಗಳು ಹೇಗಿದೆ ಅಂತ ಇನ್ನೂ ಸ್ವಲ್ಪ ಜನರಲ್ಲಿ ಕೇಳಿದ್ರೆ ಗೊತ್ತೇ, ಎಲ್ಲರೂ ಬರ್ಲಿಕ್ಕೆ ಸ್ವಲ್ಪ ಯಾಕೆ ಅಂತ ಹೇಳಿದ್ರೆ ನಮಗೆ ಯಾಕೆ ಅಂತ ಹೇಳುವಂಥದ್ದು. ಈಗ ನೋಡಿ, ರವಿಯನ್ನು ಅವ ಹೆಣ್ಣು ಚಲ ಎಂತದೇ ಹೇಳಿದ್ರು, ನನಗೂ ಅದನ್ನು ಎಂತೆಂತ ಹೇಳಿದ್ರು. ನೋಡಿ ಸ್ವಾಮಿ, ನಾನು 1986ರಲ್ಲಿ ಬೆಂಗಳೂರಿಗೆ ಹೋದವನು, 2000 ಇಸವಿಗೆ ನಾನು ಬೆಂಗಳೂರು ಬಿಟ್ಟು ಮದುವೆ ಆಗಿ ಬಂದವನು. ಬೆಂಗಳೂರಲ್ಲಿ ಯಾರಲ್ಲಿ ಕಾಂಟ್ಯಾಕ್ಟ್ ಇತ್ತು? ಭಾಸ್ಕರನಲ್ಲಿ ಕಾಂಟ್ಯಾಕ್ಟ್ ಇತ್ತು, ನನ್ನಲ್ಲಿ ಕಾಂಟ್ಯಾಕ್ಟ್ ಇತ್ತು. ಅವ್ರು ಬರುವಾಗ, ಭಾಸ್ಕರ ಬರ್ಬೇ, ನನಗೆ ಇಂಥಲ್ಲಿ ರೂಮ್ ಆಗ್ಬೇಕು, ಇಂಥಲ್ಲಿ ಬಾರ್ ಆಗ್ಬೇಕು, ಇಂಥ ಬಾರಲ್ಲಿ ನನಗೆ ಇದಾಗ್ಬೇಕು, ವ್ಯವಸ್ಥೆ ಆಗ್ಬೇಕು, ನನಗೆ ಚೇಂಬರ್ ಬೇಕಾ ಬೇರೆ. ನಾವು ಪಾಪ ಅವರಲ್ಲೆಲ್ಲ ಮಾತಾಡಿ ನೋಡಿ, ಅಲ್ಲೆಲ್ಲ ಇವ್ರು ಬಂದ ಬಾರ್ಗಳೆಲ್ಲ ಮುಚ್ಚೋಯ್ತು, ಇವ್ರು ಬಂದು ಕುಡಿದು ಹೋದ ಬಾರ್ಗಳೆಲ್ಲ ಮುಚ್ಚೋಯ್ತು. ಆವಾಗ ಭಾಸ್ಕರ ಬೇಕಿತ್ತಾ? ಆವಾಗ ಇವರ ವ್ಯವಸ್ಥೆಗೆ ಭಾಸ್ಕರ ಬೇಕಿತ್ತಾ? ಈಗ ಅಲ್ಲ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಸಂಘಟನೆಯಲ್ಲಿ ಜವಾಬ್ದಾರಿ ಕೊಟ್ಟ ನಂತರ ನನಗೆ 4 ಜನ ಮಕ್ಕಳಿದ್ದಾರೆ. ನನಗೆ ಮದುವೆ ಆದ ನಂತರ ನಾನು ಒಂದೇ ಒಂದು ತಪ್ಪು ಕೆಲಸ ಮಾಡಿದ್ರೆ, ನೀವು ಈ ಚಾನಲ್ ಅಲ್ಲಿ ಇನ್ನೊಂದ್ಸಲ ಕುತ್ಕೊಳಿಸಿ ನನ್ನನ್ನು ಮಾತಾಡ್ಸ್ಬೋದು. ಮದುವೆಗೆ ಮೊದಲು ನಾನು ಬ್ಯಾಚುಲರ್,
ಅವಾಗ ಇವರಿಗೆ ಮದುವೆ ಆಗಿದೆ ಗೊತ್ತಿಲ್ಲ, ಆಗ್ಲಿಲ್ವ ಏನೋ ಒಂದು. ಅವರು ಬೆಂಗಳೂರಿಗೆ ಬರುವಾಗ ನಮ್ಮ ಭಾಸ್ಕರ್ ನಾಯ್ಕರೆಲ್ಲ ಬರ್ತಿದ್ರು. ಭಾಸ್ಕರ್ ನಾಯ್ಕರು ಕೂಡ ಹೇಳಿದ್ದಾರೆ ಮೊನ್ನೆ, ಇವನಿಗೆ ಅಲ್ಲಿ ಹೋಗುವಾಗ ಭಾಸ್ಕರನ್ನ ಬೇಕಿತ್ತು, ಏನೇನೆಲ್ಲ ಲೈವ್ ಬ್ಯಾಂಡ್ ಇದ್ದು ಅದ್ರದ್ದು ಇದು. ಯಾರು ಭಾಸ್ಕರನ್ನ ಲೈವ್ ಬ್ಯಾಂಡ್ ಇದ್ದದ್ದ ಕೇಳ್ತಾರೆ, ಲೈವ್ ಬ್ಯಾಂಡ್ಗಳು ಮಾರ ಪಬ್ಬುಗಳು ಅಂತ ಕೇಳುವಾಗ ನಾವು ನಾವು ಬೆಂಗಳೂರಲ್ಲಿ ಸರ್ವಿಸ್ ಇದ್ದವರು, ಕರ್ಕೊಂಡು ಹೋಗುದು ನಮ್ಮ ಕರ್ತವ್ಯ. ಆದ್ರೆ ಇವ್ರು ದುಡ್ಡು ಕೊಡ್ತಿದ್ರೆ ಅಲ್ಲಿ ಪಾಪ ಅವರೆಲ್ಲ ಹೇಳಿದ್ರು ಮನೆ ಸಣ್ಣ ಬರ್ತಾರೆ ಮರ ನಮ್ಮಲ್ಲ ಲೀಡರ್ ಅಂತ ಹೇಳಿ ನಾವು ಅವರನ್ನು ಪುಕ್ಲೈಸಿ ಇದು ಮಾಡಿ ಅಲ್ಲಿ ಕುಂದಾಪುರ ಸೆಟ್ರುಗಳು ಅವರು ಅಲ್ಲಿ ಇವರಲ್ಲಿ ಪೂಜಾರಿಗಳೆಲ್ಲ ಎಲ್ಲ ಹೇಳಿ ನಾವು ಪುಕ್ಲೈಸಿ ಬಾರಿ ದೊಡ್ಡವರು ಅಂತ ಮಾತ್ರ ಮತ್ತೆ ಸಂಘಟನೆ ಇವರು ನೋಡುವಾಗ ಸಾಗೆ ಕಾಣ್ತದಲ್ಲ, ಅವರು ಪಾಪ ಬಿಲ್ಲು ತಗೊಳ್ಳೋದಿಲ್ಲ. ನಾವು ಸ್ವಲ್ಪ ನಾನು ಕಷ್ಟ ಬಂದು ಕೆಲಗಾಗುದು ನೋಡಿ. ಅವರು ನಮ್ಮ ಶ್ರೀನಿವಾಸ ಭಯಪಡ್ತಾ ಇರ್ತಿದ್ರು, ನಾವೇನೋ ಕ್ಲಾಸ್ಮೇಟ್ ಅವ್ರು ಕೂಡ ಬೆಂಗಳೂರಲ್ಲಿ ಇದ್ರು. ಅಪ್ಸರ ಲಾಡ್ಜಲ್ಲಿ ಅವ್ರು ರಿಸೆಪ್ಷನ್ ಆಗಿದ್ರು. ಅಲ್ಲಿ ಹೋಗಿ ಎಷ್ಟು ರೂಮ್ ಮಾಡಿ ದುಡ್ಡು ಪಡೆದು ಬಂದಿದ್ದಾರೆ ಅವರು, ಏನು ಅವರಲ್ಲೆಲ್ಲ ಗೊತ್ತಾಗ್ತದೆ. ಹಾಗಾದ್ರೆ ಇವರು ಮಾಡುದೆಲ್ಲ ಅವತ್ತಿಂದ ಅನಾಚಾರವೇ ಮಾಡ್ಕೊಂಡು ಬಂದು. ಆದ್ರೆ ನಾವು ಯಾವುದಕ್ಕೂ ನಾವು ಅದನ್ನೆಲ್ಲ ಹೇಳ್ಬಾರ್ದು, ಸುಮ್ಮನೆ ಇರಬೇಕು ಅಂತಲೇ ನಾವು ಇಷ್ಟುವರೆಗೆ ಕಾಪಾಡ್ಕೊಂಡು ಬಂದಿದ್ದೆ. ಯಾಕೆಂದ್ರೆ ಒಂದು ಹೋರಾಟಕ್ಕೆ ಇಳಿದಿದ್ದಾರೆ, ಅದು ಸತ್ಯ ಗೊತ್ತಾಗಬೇಕು. ಯಾಕೆಂದ್ರೆ ಅವರು 3 ಜನ ಆ ತಪ್ಪು ಕೆಲಸ ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗ್ಲೇಬೇಕು. ಹೆಗಡೆ ಅವರ ತಮ್ಮನ ಮಗನನ್ನು ಹೇಳಿದ್ರು ಇವರು, ವೇದಿಕೆಯಲ್ಲಿ ಹೇಳಿದ್ರು. ಅವರಿಗೂ ಒಂದು ಗೌರವ ಇಲ್ವಾ? ಸರಿ, ಮೊನ್ನೆ ಆದ ನಂತರ ಕೂಡ ಇನ್ನೂ ಸಹ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ಏನು ಅಂತ ಹೇಳೋದು? ನೋಡಿ ಸ್ವಾಮಿ, ಮಾತು ಬಿಡ ಮಂಜುನಾಥ, ಕಾಸು ಬಿಡ ತಿಮ್ಮಪ್ಪ ಅಂತ. ತಿಮ್ಮಪ್ಪನಿಗೆ ನಾವು ಎಷ್ಟು ಕಾಸನ್ನು ಹಾಕಿದ್ರೆ ಅಷ್ಟು ದುಡ್ಡು ಕೊಡುವ ನಮಗೆ. ಕೇಳೋ, ಇಲ್ಲಿ ಹಾಗೆ ಅಲ್ಲ, ನಾವು ದುಡ್ಡು ಕೊಡುವುದು ಬೇಡ. ನಾವು ದೇವರ ಮಂಜುನಾಥ ಸ್ವಾಮಿ, ಅನ್ನಪ್ಪ ಸ್ವಾಮಿ ಎದುರುಗಡೆ ಹೋಗಿ ನನ್ನ ಕಷ್ಟವನ್ನು ಬೇಡ್ಕೊಂಡ್ರೆ ಅದಕ್ಕೆ ದುಡ್ಡು ಗಿಡ್ಡು ಬೇಡ. ಅವನು ಪಾಲಿಸುವಂತ ವ್ಯವಸ್ಥೆಗಳು ಕ್ಷೇತ್ರ ಧರ್ಮಸ್ಥಳದಲ್ಲಿ. ಅಂತದ್ರಲ್ಲಿ ಏನೇನು ಸುಳ್ಳು ಹೇಳೋದಿಲ್ವಾ? ನೋಡಿ, ಅವರು ಹೆಗಡೆಯವರಿಗೆ 1 ನಿಮಿಷದ ಕೆಲಸ, ಅವ್ರು ಹೋಗಿ ಅವರಾಗಿ ನೆನೆಸ್ಕೊಳ್ಬೇಕು ಅಂತಲೇ ಇಲ್ಲ. ಭಟ್ರ ಪೂಜೆ ಮಲ್ಪನೆ ಅಂತ ಹೇಳಿದ್ರೆ ಪೂಜೆ ಮಾಡಿ ಒಂದು ನನ್ನ ಈ ತೀರಿದ ಗಂಡಾಂತರ ಬರ್ತಾ ಇದೆ, ಅದು ಯಾಕೆ ಇದು ಬರೋದು, ಅದಕ್ಕೆ ಒಂದು ಶಿಕ್ಷೆ ಆಗ್ಲೇಬೇಕು, ನಾನು ಯಾವ್ದು ಶಿಕ್ಷೆ ಮಾಡಿ ಹೇಳ್ಬೋದಲ್ಲ. ಅವ್ರು ಮಾಡ್ಬೋದು, ಅವ್ರು ಮಾಡುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಮಾಡಿದರೆ ತಪ್ಪಾಗ್ತದೆ. ಯಾಕೆಂದ್ರೆ ಅವರು ಸಾರ್ವಜನಿಕ ಮಾತು ಕೊಡುವವರು. ಮಂಜುನಾಥ ಮಾತಾಡುದು ಹೆಗಡೆಯವರು. ಆ ಪಟ್ಟದ ಗುರುತಿಂದ ಅವರು ಒಂದು ಒಂದು ಸುಮ್ಮನೆ ಆಗಿ ಒಂದು ಯಾವುದಾದ್ರೂ ಒಂದು ಬೇರೆ ಕ್ಯಾಮರಾ ಇಟ್ಟು ನೀವು ನೋಡಿ, ದಿವಸಕ್ಕೆ ಎಷ್ಟು ಸೋಮವಾರ ಮತ್ತು ಭಾನುವಾರ ಶನಿವಾರ ಅವರು ಎಷ್ಟು ಜನರಿಗೆ ಮಂದಿ ಬೇಡ. ಈ ಇಡೀ ಕರ್ನಾಟಕ ರಾಜ್ಯದಲ್ಲಿ ಉರ್ದು ಶಾಲೆಗೆ ಡಾಕ್ಯುಮೆಂಟ್ ಇದೆ, ಚರ್ಚಿಗಳಿಗೆ ಡಾಕ್ಯುಮೆಂಟ್ ಇದೆ. ಯಾವುದಾದ್ರು ಇನ್ನೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇಡ, ಬೆಳ್ತಂಗಡಿ ತಾಲೂಕಿನಲ್ಲಿ 1000 ಮಂದಿರದಿದ್ರೆ ಅದಕ್ಕೆ ಒಂದು 500 ಮಂದಿರಕ್ಕೆ ಇನ್ನೂ ಸಹ ಡಾಕ್ಯುಮೆಂಟ್ ಇಲ್ಲ. ನೀವು ಅಲ್ಲಿ ಹೋಗಿ ನೋಡಿ. ಫಸ್ಟ್ ಹೆಸರು ಯಾರಿದೆ? 1 ಲಕ್ಷ ಕೊಟ್ಟವ್ರು ಯಾರು, 2 ಲಕ್ಷ ಕೊಟ್ಟವ್ರು ಯಾರು ಅಂತ ಪೂಜ್ಯ ಸ್ವಾಮಿ ವೀರೇಂದ್ರ ಹೆಗಡೆ ಅವರು ಕೊಟ್ಟವ್ರು, ಧರ್ಮಾಧಿಕಾರಿ ಅವರು ಕೊಟ್ಟವ್ರು. ಏನು ಡಾಕ್ಯುಮೆಂಟ್ ಉಂಟಾ? ಇಲ್ಲ, ನಿಮಗೆ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ನಾನು ಕೊಡುದಿಲ್ಲ ಅಂತ ಹೇಳಿದ್ದಾರೆ ಹೆಗಡೆ ಅವರು. ಇವತ್ತು ಒಂದು ಧರ್ಮ ಉಳಿಬೇಕಾದ್ರೆ, ಒಂದು ಹಿಂದೂ ಧರ್ಮ ಉಳಿಬೇಕಂದ್ರೆ ಎಲ್ಲ ಅವ್ರು ಜೈನ ಧರ್ಮದವರು ಇರ್ಬೋದು, ಹಿಂದೂ ಧರ್ಮವನ್ನು ಪಾಲಿಸಿದ್ರು ಇರ್ಬೋದು, ಹಾಗೆ ಅವರು ಪಾಲಿಸಿಕೊಂಡು ಬರ್ತಾ ಇದ್ದಾರಲ್ಲ, ಆ ಧರ್ಮವನ್ನು ಇವತ್ತಿಗೊಂದು ಮಂದಿರಕ್ಕಾಗ್ಲಿ ದೇವಸ್ಥಾನಕ್ಕಾಗ್ಲಿ ಬಂದಗುಳ್ಳೆ ಎಷ್ಟು ಕೊಡ್ಬೇಕು ಅಂತ ಕೇಳಿಬಿಟ್ಟು ಕೊಡುವವರು, ಅವರಿಗೆ ಗೊತ್ತಿರೋರಿದ್ರೆ. ಇಲ್ಲಾಂದ್ರೆ ಅವ್ರು ತಪ್ಪ ನೋಡ್ಬಿಟ್ಟು ಅದಕ್ಕೆ ಅವರಿಗೆ ಮನಸ್ಸಿಗೆ ಏಕೆ ಬರ್ತದೆ ಅದನ್ನು ವಿಶ್ವ ಪರಿಷತ್ತಿಗೆ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಇದು ಮಾಡಿದ್ದಾರೆ. ನಾನೇ ಅಂತಾರಾಷ್ಟ್ರೀಯ ಮಟ್ಟದ ಪ್ರವೀಣ್ ಭಾಯ್ ತೊಗಡಿ ಅವರು, ಅಶೋಕ್ ಸಿಂಗಾಲ್ಜಿ ಅವರು ಬಂದಾಗ ಅವರಿಗೆ ಬೇಕಾದಂತ ವ್ಯವಸ್ಥೆ ನನ್ನಲ್ಲಿ ಫೋಟೋಸ್ಗಳಿದೆ ಎಲ್ಲ. ಹೇಗೆ ವ್ಯವಸ್ಥೆ? ಒಂದೇ ಒಂದು ನಿಮ್ಗೆ ಗೊತ್ತಿರ್ಬೋದು, ಇಂದಿರಾ ಗಾಂಧಿ ಅವರು ಒಂದ್ಸಲ ಧರ್ಮಸ್ಥಳಕ್ಕೆ ಬಂದಿದ್ರು. ಅವಾಗ ಗುಂಡೂರಾವ್ ಅವರು ಪ್ರೈಮ್ ಮಿನಿಸ್ಟರ್, ನಾನು ಚೀಫ್ ಮಿನಿಸ್ಟರ್, ನಾನು ಚಿಕ್ಕದಿದ್ದೆ ಅವಾಗ. ಈಗ ಎಲ್ಲಿ ಹಣ್ಣುಕಾಯಿ ಅಂಗಡಿ ಮತ್ತೆ ಆ ಸಭೆ ಚಪ್ಪರ ಇತ್ತು, ಅಲ್ಲಿ ಅವ್ರದ್ದು ಸ್ಪೀಚ್ ಆಗಿದ್ದು. ಗೇಟಿನಿಂದ ದೇವಸ್ಥಾನವರೆಗೆ ಬೆದ್ರುಗಲ ಇದಾಕಿ ಅವ್ರು ಬರುವ ದಾರಿ ಬಿಟ್ಟು ಆ ಕಡೆಯಿಂದ ನೋಡ್ಲಿಕ್ಕೆ ಮಾತ್ರ. ನನಗೆ ಕ್ಷೇತ್ರದಲ್ಲಿ ಇವತ್ತಿನವರೆಗೆ ಯಾರೇ ಬರಲಿ, ಪ್ರೈಮ್ ಮಿನಿಸ್ಟರ್ ಬರಲಿ, ಯಾರು ಬರಲಿ, ಎಂಥದಾಗ್ಲಿ, ಯಾವ್ದಾದ್ರು ಒಂದು ತಾಲೂಕಲ್ಲಿ ಘಟನೆಗಳಾಗ್ಲಿ ಆಗ್ಬಾರ್ದು, ಆಗ್ಲಿಲ್ಲ. ಆದ್ರೆ ಅವತ್ತೊಂದು ಮಾತು ಹೇಳಿದ್ರು ಹೆಗಡೆಯವರು ಮತ್ತು ಇವರೆಲ್ಲ. ಈಗ ಬರುವಾಗ ಪಾಪ ಹೆಗಡೆಯವರು ಒಂದು ಅಲ್ಲಿ ಯಾರನ್ನ ಕುಮಾರ ಇಡಬಲ ಅಂತ ಬಾಮಾರ ಅಂತ ಕರೆದ್ರು. ರಪ್ಪ ಗುಂಡೂರವರು ಹೇಳಿದ್ರಂತೆ, ಅವ್ರು ಯಾರು ಅಂತ ಅವ್ರು ಕೇಳಿದ್ರು. ಅವ್ರು ನನ್ನ ಕೆಲಸದವರು. ಯಾವ ಕೆಲಸ? ಇಂಥ ಕೆಲಸ.
ಆವಾಗ ಎಷ್ಟು MLA ಗಳಿದ್ದು ಅಂತ ಗೊತ್ತಿಲ್ಲ. ನನ್ನ ವಿಧಾನಸೌಧದಲ್ಲಿ ಇಷ್ಟು ಜನ MLA ಇದ್ರೆ ಅಲ್ಲಿ ಇಲ್ಲಿದ್ದು ಬೆಳಗಾವಿ MLA ಹೆಸರು ಹೇಳಿದ್ರೆ ನನಗೆ ಗೊತ್ತಿಲ್ಲ ಕಾವಂದ್ರೆ. ಆದ್ರೆ ನೀವು ಇಷ್ಟೊಂದು ನೆನ್ಪಿಟ್ಕೊಂಡಿದ್ದೀರಲ್ಲ ಆವಾಗಿನ ಟೈಮ್. ಆವಾಗ ಇಂದಿರಾ ಗಾಂಧಿ ಅವರೊಂದು ಮಾತು ಹೇಳಿದ್ದಾರೆ. ನಾನು ಆ ಸ್ಪೀಚಿಗೆ ಹೋಗಿದ್ದೆ. ಎಷ್ಟು ಅರ್ಥ ಆಗ್ತಿತ್ತು ಅರ್ಥ ಆಗ್ಲಿಲ್ಲ ಅಂತ ಗೊತ್ತಿಲ್ಲ ನನಗೆ. ನಾನು ಹೋಗಿದ್ದೆ. ಆವಾಗ ಅವ್ರದ್ದು ಮಾತು ಹೇಳಿದ್ರು, ಶ್ರೀ ಕ್ಷೇತ್ರ ಈ ಧರ್ಮಸ್ಥಳದಲ್ಲಿ ಇಡೀ ಧರ್ಮಸ್ಥಳ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೆ ಇನ್ನೊಬ್ಬರಿಗೆ ಜಾಗವನ್ನು ಕೊಡಬೇಡಿ, ಕೊಡುದಿದ್ರೆ ಕ್ಷೇತ್ರಕ್ಕೆ ಕೊಡಿ. ಯಾಕೆಂತ ಹೇಳಿದ್ರೆ ಕ್ಷೇತ್ರಕ್ಕೆ ಇನ್ನೂ ಕೂಡ ಜಾಗಗಳು ಬೇಕಂತೆ, ಇನ್ನೂ ಕೂಡ ಅದು ಇಂಪ್ರೂವ್ಮೆಂಟ್ ಆಗ್ತಾ ಉಂಟು. ಧರ್ಮಸ್ಥಳ ಅಂತ ಹೇಳಿದ್ರೆ ಅದು ಚಿಕ್ಕ ಕ್ಷೇತ್ರ ಅಲ್ಲ ಅಂತ ಹೇಳಿ ಅಂದಿನ ಇಂದಿರಾ ಗಾಂಧಿ ಹೇಳಿದ್ದಾರೆ. ಲೆಕ್ಕಾಕೋಲಿ. ಯಾಕಂದ್ರೆ ಇಲ್ಲಿ ವ್ಯವಸ್ಥೆ ಆ ಶಿಸ್ತು ಹೇಗಿದೆ ಅಂತೇಳಿ ಈಗಲ್ಲ ಆವಾಗ ಇದನ್ನ ನೋಡ್ಕೊಂಡು ಬಂದವರು. ಈಗ ಏನೇನೋ ಮಾತಾಡ್ತಾರೆ, ಇನ್ನೊಬ್ಬನ ಮಗ ಅಂತ ಏನೇನೋ ಮಾತಾಡ್ತಾರೆ. ಅದೆಲ್ಲ ಬೇಡ ನಮಗೆ. ಯಾಕೆಂತ ಹೇಳಿದ್ರೆ ಅದೆಲ್ಲ ಮಾತಾಡ್ಬೋದು. ಯಾಕೆಂತೇಳಿದ್ರೆ ಇವತ್ತು ಯಾರು ಅವರೊಟ್ಟಿಗೆ ಇದ್ದಾರ, ನಾನು ಹೇಳ್ತೇನೆ, ಇವತ್ತು ಯಾರು ಅವರೊಟ್ಟಿಗೆ ಜೈ ಅಂತ ಹೇಳ್ತಾ ಇದ್ದಾರ, ಇವತ್ತಲ್ಲ ನಾಳೆ ಅವರು ಯಾವುದೇ ಒಂದು ಚಿಕ್ಕ ಪ್ರಶ್ನೆ ಇಡ್ಲಿ, ನಿಕ್ಕಿ ಸುರುಕು ಧರ್ಮಸ್ಥಳದ ಸಾಪನ್ನು ಮಾರ ಹೋಗಿ ಬಾ ಅಂತ ಹೇಳ್ತಾರೆ. ಬಿಟ್ರೆ ನೋಡಿಬೇಕಾದ್ರೆ. ಯಾಕೆಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ ಸರ್. ಇದು ಅನ್ನಪ್ಪ ನೋಡಿ, ಕ್ಷೇತ್ರಕ್ಕೆ ಇಷ್ಟೆಲ್ಲ ಹವಾಯಲನ ಮಾತಾಡ್ತಾ ಇದ್ದಾರಲ್ಲ, ಕ್ಷೇತ್ರದಲ್ಲಿ ಜನ ಕಮ್ಮಿ ಆಗಿದೆ. ಇವಾಗ ನಮಗೆ ನಾವು ಬೇರೆ ದಾರಿಯಲ್ಲಿ ಬರುದು. ಯಾಕಂದ್ರೆ ಟ್ರಾಫಿಕ್ ಬ್ಲಾಕ್ ಆಗ್ತದೆ, ನಾವು ಬೇರೆ ದಾರಿಯಲ್ಲಿ ಬರುದು. ಯಾಕಂದ್ರೆ ಟ್ರಾಫಿಕ್ ಕ್ಲೋಸ್ ಮಾಡ್ತಾರೆ ಅವರು, ನಾವು ಬೇರೆ ದಾರಿಯಲ್ಲಿ ಬಂದು ನಾವು ಇದರಲ್ಲಿ ಬರುದು ಅಂತ. ಅದು ಅಷ್ಟು ಕ್ಷೇತ್ರದ ಜನ ಉಂಟು, ಅಷ್ಟು ಅನ್ನದಾನ ನಡೀತದೆ, ವಿದ್ಯಾದಾನ ನಡೀತದೆ. ನಾವೆಲ್ಲ ಸ್ಕೂಲಿಗೆ ಹೋಗುವಾಗ ನಮಗೆ 2 ಫೇರ್ ಡ್ರೆಸ್ ಕೊಡ್ತಿದ್ದದ್ದು, ಕಾಕಿ ಚಡ್ಡಿ ಬಿಳಿ ಶರ್ಟು. ನಮಗೆ ಸ್ಕೂಲಿಗೆ ಹೋಗುವಾಗ ಸ್ವಾತಂತ್ರ್ಯ ದಿವಸದವಾಗ ಅವರ ಅಮ್ಮ ಮಾತೃಶ್ರೀ ಹೆಗಡೆ ಅವರ ತಾಯಿ ಅವರು ನಮಗೆ ಲಾಡು ಅಂದ್ರೆ ನಮಗೆ ವರ್ಷಕ್ಕೊಮ್ಮೆ ಅದು ಸಿಗುದು. ಅದಕ್ಕೋಗಿ ಬೀಡಲ್ಲಿ ಕೂತ್ಕೊಳ್ಳುದು, ಅದರ ಒಂದು ತಿನ್ನುವುದಕ್ಕೆ. ಆಷಾಢ ಮತ್ತು ಶ್ರಾವಣದಲ್ಲಿ 2 ತಿಂಗಳು ಧರ್ಮದ ಊಟ ಹಾಕ್ತಾರೆ. ಎಷ್ಟು ಜನಕ್ಕೆ ಹಾಕ್ತಾರೆ? ವರ್ಷದಲ್ಲಿ 5-6 ಸಲ ಧರ್ಮಕ್ಕೆ ಇವಾಗ ಕೊಡ್ತಾ ಇದ್ದಾರೆ. ನೀವೊಂದು ಮಾತು ಹೇಳಿದ್ದಾರೆ, ಅದೇನೋ ಧರ್ಮಕ್ಕೆ ಪಡಿಯಕ್ಕಿ ಕೊಡ್ತಾರೆ ಅಂತ. ಅದು ಇವಾಗಲೂ ನಡೀತಿದೆ. ಕ್ಷೇತ್ರದ ಅನುಗುಣವಾಗಿ ಏನು ಪರಂಪರೆಯಲ್ಲಿ ನಡ್ಕೊಂಡು ಬಂದಿದೆ ಅದು ಇವಾಗಲಿದೆ. ಹೆಗಡೆಯವರು ನೆಲ್ಯಾಡಿ ಬೀಡಿಯಿಂದ ಪಲ್ಲಕ್ಕಿಯಲ್ಲಿ ಬರ್ತಿದ್ರು. ಇನ್ನು ಅದಕ್ಕೆ ಏನಾದ್ರು ಹೇಳ್ಬಹುದು ಅಂತೇಳಿ ಅವರು ಈಗ ಕಾರಲ್ಲಿ ಬರುದು. ಯಾಕಂದ್ರೆ ಹೇಳಿದ್ರು ಅದನ್ನು 4 ಜನ ಹೊತ್ತುಕೊಂಡು ಬರೋ, ಅವರು ಮಲ್ಕೊಂಡು. ಅಂದ್ರೆ ಸಂಕ್ರಮಣ ದಿವಸ ಸಂಕ್ರಮಣ ಅವರು ನೆಲ್ಯಾಡಿ ಬೀಡಿಗೆ ಹೋಗಿ ಸ್ನಾನ ಮಾಡಿ ಎಲ್ಲ ನೋಡಿ. ಅಂತ ಒಂದು ವ್ಯಕ್ತಿಗೆ ಕಲಂಕ ತರುವುದು ಅಂತ ಹೇಳಿದ್ರೆ ಕ್ಷೇತ್ರದ ಹೆಸರು ಹೇಳಿ ಇವ್ರಿಗೆ ಏನಂತ ಹೇಳಿದ್ರೆ, ಅವರನ್ನು ಹೆಸರು ಹೇಳಿದ್ರೆ ನಾವು ದೊಡ್ಡ ಜನ ಆಗ್ಬೋದು, ಹೇಳ್ತಿದ್ದಾನಲ್ಲ ಅಂತೇಳಿ. ಇವತ್ತು ಒಬ್ರು ನಮಗೆ ಉಡುಪಿಯಿಂದ ಫೋನ್ ಮಾಡಿದ್ರು, ಅಂದ್ರೆ ಕಾರ್ಕಳದ ಇದ್ದಾರೆ ಅವರು, ಒಳ್ಳೆ ಜಾಗರಣೆಯ ಸಂಘಟನೆ ನಿಮ್ಗೆ ಗೊತ್ತಿರ್ಬೋದು, ಮಹೇಶ್ ಬೈಲೂರು ಅಂತ. ಅವ್ರು ಫೋನ್ ಮಾಡಿದ್ರು, ಎಂತ ಭಾಸ್ಕರನ ಇದೆಲ್ಲ, ಇಲ್ಲಿ ಏನೇನೋ ಅಪಪ್ರಚಾರಗಳು ನಡೀತಾ ಇದೆ. ಹೆಗಡೆಯವರು ಮಲಗಿದಲ್ಲಿದ್ದಾರಂತೆ, ಹರ್ಷಣ್ಣ ಹಾಗೆ ಆಗಿದ್ದಾರಂತೆ, ಹೀಗೆ ಆಗಿದ್ದಾರಂತೆ. ನಾನು ಹೇಳಿದೆ, ನಾನು ಅಲ್ಲೇ ಇರೋದು ಬರ್ರೆ. ಹೆಗಡೆಯವರು ಬೆಳಿಗ್ಗೆ ಒಂದ್ಸಲ 7 ಗಂಟೆಗೆ ದೇವಸ್ಥಾನಕ್ಕೆ ಹೋಗ್ಲೇಬೇಕು. 12 ಗಂಟೆಗೆ ಅವ್ರು ಇಲ್ಲ ಅಂತ ಹೇಳಿದ್ರು, ಪೂಜೆ ಮಾಡಿ ಅಂತ ಹೇಳಿದ್ರೆ ಪೂಜೆಗೆ ಹೋಗ್ಲೇಬೇಕು. ಯಾಕಂದ್ರೆ ಜನ ಇದ್ರೆ ಭೇಟಿಯ ಜನ ಇದ್ರೆ ಅವರು ಕೆಲವು ಸಲ ದೇವಸ್ಥಾನ ಒಳಗೆ ಹೋಗುದಿಲ್ಲ, ಮತ್ತೆ ಅವರು ಸಾಯಂಕಾಲ ಹೋಗ್ತಾರೆ. ಈ ರೀತಿಯ ಯಾಕೆ ಸುಳ್ಳು ಹೇಳ್ತಾರೆ? ಈ ರೀತಿಯ ಪಬ್ಲಿಕ್ ಆಗ್ತುಂಟು ಇಲ್ಲಿ ಅಂತ ಅವ್ರು ಹೇಳ್ತಿದ್ದಾರೆ. ಮತ್ತೆ ನಾನು ಕೆಲವೆಲ್ಲ ಫೋಟೋಸ್ ಎಲ್ಲ ಕಳಿಸಿದೆ ಅವರಿಗೆ. ನೋಡಿ ಇದನ್ನು ನೋಡಿ ಒಮ್ಮೆ ಕಲಿಸಿ ಅಂತ ಹೇಳಿದ್ರು. ಅವರಿಗೆ ಕೆಲವೆಲ್ಲ ಫೋಟೋಸ್ಗಳು ಸಿಗ್ಲಿಲ್ಲ, ಎಲ್ಲ ಕಲಿಸಿದೆ. ಆದ್ರಿಂದ ನಾನು ಹೇಳುದು ಇದು ಅಪ್ಪಟ ಸುಳ್ಳು. ನಾನು ಹೇಳುದು ಇದರಲ್ಲಿ ನಾನೇ ಹೇಳ್ತೇನೆ ಬೇಕಾದ್ರೆ. ನಾನು ಹೇಳುದು ಸರ್, ಇವರಿಗೆ 6 ವರ್ಷ ಮೊದಲು ಇದೇ ಸಂತೋಷ್ ರಾವನ್ನು ಬಿಡಿಸಬೇಕಾದ ಕಾರಣ ಇವರಿಗೆ ಏನು ಉದ್ದೇಶ ಇತ್ತು? ಯಾಕೆ ಬಿಡಿಸಬೇಕಿತ್ತು ಇವರು? ನಿರಂತರ ಸುದ್ದಿ